ಚಿಂಚೋಳಿ ಮಹಾನಗರದ ಹೊರವಲಯದಲ್ಲಿ ಪ್ರತಿಷ್ಠಾಪಿತಗೊಂಡು ಬಾಗಿ ಬಂದ ಭಕ್ತರನ್ನ ಅನವರತ ಸಲ್ಲತಕ್ಕಂತಹ ಜಗದಾದಿದೈವ ಜಗದ್ಗುರು ಮಹಾಮಾನವತಾವಾದಿ ಸದ್ಗುರು ಮೌನೀಶ್ವರರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸಿ, ವಿಶ್ವಕರ್ಮರ ಕುಲದೇವತೆಯಾಗಿ ಶಿರಶೃಂಗಿಯಲ್ಲಿ ನೆಲೆ ನಿಂತು ತತ್ಸ್ವರೂಪಿಯಾಗಿ ಚಿಂಚೋಳಿಯಲ್ಲಿ ನೆಲೆಗೊಂಡಿರ್ತಕ್ಕಂತಹ ತಾಯಿ ಕಾಳಿಕಾ ಮಾತೆಯ ಪಾದಗಳಿಗೆ ವಂದಿಸಿ, ಮೌನೇಶ್ವರರ ಜಯಂತಿಯ ನಿಮಿತ್ತವಾಗಿ ಚಿಂಚೋಳಿ ವಿಶ್ವಕರ್ಮ ಸಮಾಜದವರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಬಂಧುಗಳ ಸಹಾಯ ಸಹಕಾರದಿಂದ ಆಯೋಜನೆ ಮಾಡಿರ್ತಕ್ಕಂತಹ ವಿಶ್ವಕರ್ಮ ಧರ್ಮ ಸಂಜಾತ ಅಜಾತ ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣ ವೇದಿಕೆಯ ಮೇಲೆ ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ವಂದಿಸಿ, ಪುರಾಣ ಪ್ರವಚನಕಾರರು ಯಾದಗಿರಿ ಮೂಲ ಮಠದಿಂದ ಪ್ರಣೀತಗೊಂಡಿರ್ತಕ್ಕಂತಹ ಸುಲೇಪೇಟೆ ಏಕದಂಡಿಗೆ ಮಠದ ಪರಮ ಪೂಜ್ಯ ಪೀಠಾಧಿಪತಿಗಳಾಗಿರುವ ನಮ್ಮ ಚಿರಂಜೀವಿಗಳಾದಂತಹ ಪರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳವರಿಗೂ ವಂದಿಸಿ, ವೇದಿಕೆ ಮೇಲೆ ನಮ್ಮೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ಶ್ರೀಮಠದ ಕಿರಿಯ ಪೂಜ್ಯರಾದ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರಲ್ಲಿಯೂ ಕೂಡ ವಂದಿಸಿ, ಚಿಂಚೋಳಿ ವಿಶ್ವಕರ್ಮ ಸಮಾಜದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ, ಪುರಾಣ ಶ್ರವಣಾಸಕ್ತರಿಗೂ, ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ, ವಿಶೇಷವಾಗಿ ಸೇಡಂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಅನುಭಾವ್ಯ ಪಕ್ಷಿಗಳಾಗಿ ಆಗಮಿಸಿರ್ತಕ್ಕಂಥ ಬಂಧುಗಳೇ, ನನ್ನೊಟ್ಟಿಗೆ ಹುಮ್ನಾಬಾದ್ನಿಂದ ಇಲ್ಲಿಗೆ ಬಂದು ಪ್ರವಚನಾಸಕ್ತರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಭೌತಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ಗೋರಖನಾಥ್ ಕುಲಕರ್ಣಿ ಅವರೇ, ಸಂಗೀತ ಸೇವಾ ಕಲಾನಿಧಿಗಳೇ, ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ನಾನು ಇವತ್ತು ಮಧ್ಯಾಹ್ನ ಇಲ್ಲಿ ಬರೋದು ಕನ್ಫರ್ಮ್ ಇರಲಿಲ್ಲ. ನಿನ್ನೆ ರಾತ್ರಿ ದೊಡ್ಡೇಂದ್ರ ಮಾತನಾಡುವಾಗ ಬಹಳ ಸೇಫ್ ಆಗಿರ್ಬೇಕಂತ ನಮ್ಗೆ ಅಪೇಕ್ಷೆ ಇತ್ತಂದ್ರೆ ನನ್ನ ದೃಷ್ಟಿಯಲ್ಲಿ ಅಂದ್ಬಿಡು ಬಹಳ ಮಜಾ ಇರ್ತದೆ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ಅತ್ಯುತ್ತಮ ಪ್ರವಚನಕಾರರು ಅಂತ ಅವ್ರು ಹೇಳಿದ್ರು. 2ನೇ ನಂಬರ್ದಾಗ ಕಾಳಸ್ವಾಮಿಗಳು, 3ನೇ ನಂಬರ್ದಾಗ ಅವರು. ಈಗ ನಮಗೆ ವಯಸ್ಸಾಗ್ಯದ, ಇನ್ನೊಂದು 2 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತದೆ. ಆಮೇಲೆ ಕೈಕಾಲು ನಡಗಲಕ್ಕೆ ಶುರು ಆಗ್ತಾವ, ಪೂರ್ತಿ ಪಗಾರ ಹೋಗಿ ಅರ್ಧ ಪಗಾರಕ್ಕೆ ಬರ್ತದ, ಕಣ್ಣು ಮಬ್ಬಾಗ್ತಾವ. ನಮಗೊಂದು ಅಪೇಕ್ಷದ, ನಮ್ಮ ಉಸಿರಿರೋದ್ರೊಳಗಾಗಿ ದೊಡ್ಡೇಂದ್ರ ಸ್ವಾಮಿಗಳು ಪುರಾಣ ಪ್ರವಚನದಲ್ಲಿ ನಂಬರ್ 1 ಆಗೋದನ್ನು ನಾವು ನೋಡಬೇಕು. ಈ ಮಾತನ್ನ ನಾನು ಬಹಳ ಹಿಂದೂ ಕೂಡ ಸುಲೇಪೇಟೆ ಏಕದಂಡಿ ಮಠದೊಳಗೆ ನಾನು ಇದನ್ನು ಹೇಳಿದ್ದೆ. ಹುಡುಗಿ ಮೌನೇಶ್ವರ ದೇವಸ್ಥಾನಕ್ಕೆ ಅವ್ರು ಬಂದಾಗ ಅಲ್ಲಿ ನಾನು ಆ ವೇದಿಕೆ ಮೇಲಿದ್ದೆ, ಪುರಾಣ ಹೇಳ್ತಿದ್ದೆ. ಅವಾಗ ಮಾತಾಡ್ರಿ ಅಂತಂದೆ. ನನಗೆ ಭಾಳ ಚಲೋ ನೆನಪದ, ಹಿಂಗೆ ಗದ 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 ನಡಗಕ್ಕೆ ಶುರು ಮಾಡೋದು. ಇದು ಭಾಳ ಮಜೆಯಾದ ಮಾತಾಡೋದು ಅಂತ. ಅಲ್ಲಿ ಕುಂತು ಎಷ್ಟು ಮಾತಾಡ್ಬೋದು, ಇವ್ರಿಗೇನು ಹೇಳಕ್ ಬರ್ತವ ಅಂತ ಅನ್ಬೋದು, ಇದಕ್ಕೆ ಯಾರು ಕರೆಸ್ಯಾರ ಅಂತ ಅನ್ಬೋದು, ಬೆಕ್ಕದ ಮಾತಾಡ್ಬೋದು. ಇದು ಬಂತಲ್ಲ ಎದರ ಮೈಕು, ಮನುಷ್ಯನ ಪೂರ ಹಿಂಗೆ ಹೋಗ್ತದೆ. ಹಂಗೆ ಆಡ್ರಿ ಅಂತಂದೆವು. ಇಲ್ರಿ ಕಾಕೋರು ಹಂಗಿಲ್ಲ ಹಂಗಿಲ್ಲ ಅನ್ಕೊಂತ ಸುಮ್ಮನೆ ಕುಂತು ಬಹುಶಃ ಸುಮ್ಮನೆ ಅಂದಿರ್ಬೇಕು ಅಂತ ತಿಳ್ಕೊಂಡಿದ್ರು ಅವರು. ಸ್ಟೇಜ್ ಮೇಲೆ ಯಾವಾಗ ಮೌನೇಶ್ವರ ದೇವಸ್ಥಾನದಲ್ಲಿ ಹುಡುಗಿ ಜನತಾ ನಗರದಲ್ಲಿ ಅವ್ರ ಹೆಸರು ಅನೌನ್ಸ್ಮೆಂಟ್ ಆಯಿತು, ಅವತ್ತು ಅವ್ರಿಗೆ ಏನು ಮಾತಾಡಿದ್ರು ಅಂತ ನನಗೆ ಪಕ್ಕ ನೆನಪಿಲ್ಲ. ಆದ್ರೆ ಒಂದು ಮಾತು ಭಾಳ ಚಲೋ ನೆನಪದ. ಒಳಗೆ ನಾನು ನಡಗಲಕತ್ತೀನಿ, ಇದು ಯಾರು ಕಾಣಂಗಲ್ಲ ಅಂತಂದ್ರು.
ಈ ಹೊರಗೆ ನಡಗೋದೊಂದು ಒಳಗೆ ನಡಗೋದೊಂದು ಎರಡು ಇರ್ತಾವ. ಇದೇನಿಲ್ಲ ಎಡಕ ಬಲಕ ಎರಡು ಹೋಮಕುಂಡ ಇಟ್ಟಾರ, ಬಹಳ ಹುಷಾರಿರ್ತಾನೆ ಚಿಂಚೋಳಿ ಸಮಾಜದವ್ರು. ನಮಗ ತಪ್ಪಿಸಿಕೊಳ್ಳಕ್ ಒಂದು ನೆಪ ಬೇಕ್ರಿ. ಈ ನಾವೆಲ್ಲ ಹೋಗ್ಬೇಕಂತೀವ್ರಿ, ಭಾಳ ಚಳಿ ಇರ್ತದ, ಊರು ಹೊರಗದ, ಅದು ಬರಬಾರ್ದಂತ ತಿಳ್ಕೊಂಡು ಇವು ಆ್ಯಡ್ ಮಾಡ್ಯಾರ. ಫೋಕಸ್ ಹೆಚ್ಚಿರ್ಬೇಕಂತ ಇಷ್ಟು ಅವಶ್ಯಕತೆ ಇರಲಿಲ್ಲ. ಇನ್ನು ಮನೆಗೆ ಹೋಗಿ ಪುರಾಣ ಕೇಳ್ಕೊಂಬಂದು ಅಡಿಗೆ ಮಾಡ್ಕೊಂಡು ಹೆಂಗೆ ಉಣ್ಣಕ್ಕೆ ಬರ್ತದ್ರಿ ಅಂತ ಕೆಲವು ಮಂದಿ ತಪ್ಪಿಸ್ಕೋತಾರಂತ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಒಟ್ಟರ ಮೇಲೆ ಹೇಳ್ಬೇಕಂದ್ರೆ ಅಷ್ಟು ನಮ್ಮನೆ ಸೆಕ್ಯೂರಿಟಿ ಇಟ್ಟಾರ. ತಿರುಗಿ ಕೇಳಿದ್ರೆ ಇಷ್ಟದಿಂದ ಹೆಂಗೆ ಹೋಗ್ಲಕ್ಕೆ ಬರ್ತದೆ ಅಂದ್ರೆ ಮಕ್ಕಳು ಇಲ್ಲಿ ಅದನ್ನ ವ್ಯವಸ್ಥೆ ಮಾಡ್ತಾರೆ, ಪ್ರಶ್ನೆನೇ ಇಲ್ಲ. ಒಟ್ಟಿನಲ್ಲಿ ಈ ಹೊಸ ಮೌನೇಶ್ವರ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಇಟ್ಕೊಂಡ್ರ ಗೊತ್ತಾದಾಗ ನನಗೆ ಸ್ವಲ್ಪ ಆತಂಕ ಆಯಿತು. ಚಿಂಚೋಳಿ ಸಮಾಜದವ್ರನ್ನ ಕುರಿತು ಹೇಳ್ತೀನಿ. ಊರಾಗಿನ ಗುಡಿಯಾಗೆ ಪುರಾಣ ಕೇಳಕ್ ಬರಂಗಿಲ್ಲ, ಕಟ್ಟ ನಡು ಊರಾಗಿರ್ತಾವ, ಏನ್ ಚಳಿ ಇರಂಗಿಲ್ಲ, ಮಳೆ ತಟ್ಟಂಗಿಲ್ಲ, ಗಾಳಿ ಇರಂಗಿಲ್ಲ, ಎಲ್ಲ ವ್ಯವಸ್ಥೆ ಇದ್ರೂ ಸಹಿತ ಪುರಾಣ ಕೇಳಕ್ ಬರಂಗಿಲ್ಲ. ಅಂಥದ್ರೊಳಗ ಊರು ಹೊರವಲಯದೊಳಗ ಡಿಸೆಂಬರ್ ತಿಂಗಳ ಚಳಿ ಒಳಗ ಪುರಾಣ ಇಟ್ಟಾರಂದ್ರೆ ಇದು ಹಚ್ಚಿದವ್ರದ್ದು ಧೈರ್ಯ, ಹೇಳೋರ್ದು ಧೈರ್ಯ ಅನ್ಕೊಂಡೆ ನಾನು. ಪ್ರಾಮಾಣಿಕವಾಗಿ ಹೇಳ್ಬೇಕಲ್ಲ, ದೇವ್ರ ಸನ್ನಿಧಿಯಲ್ಲಿ ಸುಳ್ಳಾಡಬಾರ್ದು. ಆದ್ರೆ ಮನಸ್ಸಿನಾಗ ಅನ್ಕೊಂಡ್ವಿ ಯಶಸ್ವಿ ಆಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ. ಬಹಳ ದಿವಸಗಳ ನಂತರ ಸ್ವಾಮಿಗಳು ಪುರಾಣ ಹೇಳುವಂತ ಒಂದು ಧೈರ್ಯವನ್ನ ಮಾಡ್ಯಾರ. ಕಾರ್ಯಕ್ರಮ ಯಶಸ್ವಿ ಅಂತ ಅಲ್ಲಿಂದ ದೇವೇಂದ್ರ ಸ್ವಾಮಿಗಳ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದ್ವಿ. ನಾನು ಕಳೆದ ಸ್ವಾಮಿಗಳು ಫೋನ್ನಾಗ ಮಾತಾಡ್ತೀವಿ, ದೊಡ್ಡೇಂದ್ರ ಸ್ವಾಮಿ ಪುರಾಣ ಹೇಳಕತ್ತಾರ, 30-40 ಜನ ಇರ್ತಿರ್ಬೇಕಲ್ಲ ಅಂತ ಹಿಂಗ್ ಸುಮ್ ನಮ್ಮ ಮಾತಿವು, ಇವು ನಮ್ಮ ಮಾತಂತಿರ್ತಾವ್ರ, ಹೊರಗೆ ಹೇಳಬಾರ್ದು. ಆದ್ರ ನನಗೆ ಇವತ್ತಿಲ್ಲಿ ಬಂದ ತಕ್ಷಣ ಇಷ್ಟು ಆಶ್ಚರ್ಯ ಆಯ್ತು. ದೇವಸ್ಥಾನ ಇಷ್ಟು ಸುಂದರವಾಗಿ ನಿರ್ಮಾಣ ಆಗ್ಯದ, ಪಟ್ಟಿ ಕಿಚ್ಚು ಪರೋಷ್ಟು ಸುಂದರ ಆಗ್ಯದ. ಹಳೆಯ ಚಿಂಚೋಳಿ ಮೌನೇಶ್ವರ ದೇವಸ್ಥಾನ, ಹಳೆ ಚಿಂಚೋಳಿ ಅಲ್ಲ, ಚಿಂಚೋಳಿ ಹಳೆ ಮೌನೇಶ್ವರ ದೇವಸ್ಥಾನ ಎರಡೂ ವ್ಯತ್ಯಾಸ. ನಮ್ಮ ಚಿಂಚೋಳಿ ಯಾವಾಗ ಹಳೆದಾಯ್ತ್ರಿ, ನೀವು 9 ವರ್ಷ ಇಲ್ಲೇ ನೌಕರಿ ಮಾಡಿರಿ, ಗೊತ್ತದಿಲ್ಲ ಅಂತ ಅಂದಿಗಿಂದಿಲ್ಲ ಬರ್ತಾನೆ. ಚಿಂಚೋಳಿ ಹಳೆಯ ಮೌನೇಶ್ವರ ದೇವಸ್ಥಾನ ರೋಡಿಗೆ ಹೊಂದಿಕೊಂಡಿತ್ತಲ್ಲ, ಅದು ಡೆಮಾಲಿಷನ್ ಒಳಗೆ ಹೋಗ್ತದಂತ ಗೊತ್ತಾದಾಗ ಜಗದೀಶ್ವರ್ ನಾವು ಕೂಡಿ ವೈಜನಾಥ್ ಪಾಟೀಲ್ MLA ಅವರಿಗೆ ಈ ದೇವಸ್ಥಾನವನ್ನು ಡೆಮಾಲಿಷ್ ಮಾಡಬೇಡ್ರಿ ಅಂತ ಒಂದು ಪತ್ರ ಬರೆದಿದ್ದೀವಿ ಕುಂತು. ನನಗನಿಸ್ತದ ಬಹುಶಃ ಡೆಮಾಲಿಷ್ ಆಗಿದ್ದಿಲ್ಲ ಅಂತಂದ್ರೆ ಇಷ್ಟು ಸುಂದರವಾದ ಮೌನೇಶ್ವರ ದೇವಸ್ಥಾನ ನಾವು ನೋಡಕ್ ಚಾನ್ಸೇ ಇಲ್ಲ. ಅವತ್ತಿನ ದಿವಸ ವೈಜನಾಥ್ ಪಾಟೀಲ್ ಒಂದು ಮಾತಂದ್ರು, ಮಾಸ್ಟರ್ ಸಾಬ್ರೇ ನೀವೇನೋ ಕೊಡ್ಲತ್ತೀರಿ ಖರೆ, ಆ ದಾರ್ಯಾಗ ಬರೋ ಯಾವ ದೇವಸ್ಥಾನ ಉಳಿಯಂಗಿಲ್ಲ, ನೀವು ಆ ತೆರೆಗೆ ಆಸೆನೇ ಇಟ್ಕೋಬೇಡ್ರಿ ಅಂತಂದ್ರು. ಆದ್ರೆ ದೇವ್ರ ಮನಸ್ಸಿನಾಗ ಏನದೋ ಅಂತ ಅವ್ರ ಬಾಯಿಗೆ ಬಂತು. ಜಗದ್ಗುರು ಮೌನೇಶ್ವರ ಮನಸ್ಸಿನಾಗ ಏನಿತ್ತಂದ್ರ, ಯಪ್ಪ ರೋಡಿನ ಪಕ್ಕದಲ್ಲಿ ಕುಂದ್ರಿಸಿರಿ, 10 ಮಂದಿ ಮಂಗಳಾರತಿ ಮಾಡ್ಲಕ್ ನಿಂತ್ರ 11ನೇ ಜಾಗ ಇಲ್ಲ ಅಲ್ಲಿ ಇತ್ತಿಲ್ರಿ. ಹಂಗ 10 ಮಂದಿ ಮಂಗಳಾರತಿ ಮಾಡ್ಲಕ್ ನಿಂತ್ರ 11 ಮಂದಿಗೆ ಜಾಗ ಇಲ್ಲ. ನನಗ್ಯಾಕೆ ಇಂಥ ದೇವಸ್ಥಾನದೊಳಗೆ ಇಟ್ಟಿರಪ್ಪ, ನಾನು ಬಹಳ ಬಯಲಲ್ಲಿ ಕೊಡ್ಬೇಕಂತ ಮಾಡಿನಂತ ಮೌನೇಶ್ವರನೇ ಅದನ್ನ ಡೆಮಾಲಿಷ್ ಮಾಡಿಸ್ಲಂತ ಅನಿಸ್ತದೆ. ಬಹಳ ಸುಂದರವಾಗಿ ಪರಿಸರ ನಿರ್ಮಾಣ ಆಗಿದೆ. ಕೇವಲ ಒಂದು 3-4 ವರ್ಷದೊಳಗೆ, 2-3 ವರ್ಷದೊಳಗೆ ಈ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಇನ್ನೊಂದು ದೇವಸ್ಥಾನವನ್ನು ನಾನು ನೋಡಿಲ್ಲ. ಇದರ ಹಿಂದೆ ಬಹಳ ಪರಿಶ್ರಮದ, ಬಹಳ ನೋಡ್ಕೊಳ್ಳೋಕ್ಕೂ ನಮ್ಗೆ ಟೈಮ್ ಸಿಕ್ಕಿಲ್ಲ ಅಂತಂದ್ರ ನೀವು ಮನಸ್ಸಿನಾಗ ಏನು ಇಟ್ಕೋಬೇಡ್ರಿ ಅಂತ ಅಲ್ಲೊಂದಿಷ್ಟು ಕೀಲಿ ಹಾಕಿದ್ರು. ಅಲ್ಲೊಂದು ಹೇಳಿದ್ರು, ನಾವು ಜೇಂದ್ರ ಸ್ವಾಮಿಗಳು ಇರೋದ್ರಿಂದ ಬಹಳ ಹೇಳಕ್ ಬರಂಗಿಲ್ಲ ಅಂತೆಲ್ಲ ಹೇಳಿದ್ರು. ಇವತ್ತು ಅವ್ರು ಏನು ಪುರಾಣ ಹೇಳಿದ್ರು, ಯಾವ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು, ಯಾವ ಪವಾಡವನ್ನ ಇಲ್ಲಿ ಅವರು ಇವತ್ತು ನಿರೂಪಣೆ ಮಾಡಿದ್ರು, ಅದು ದೊಡ್ಡೇಂದ್ರ ಸ್ವಾಮಿಗಳ ವಾಣಿ ಅಲ್ಲ, ಸುಲೇಪೇಟೆ ಏಕದಂಡಿಗೆ ಮಠದ ಹಿರಿಯ ಪೂಜ್ಯರ ವಾಣಿಯಾಗಿದೆ. ಫಿರೋಜಾಬಾದ್ನಲ್ಲಿ ಜೀವಂತ ಸಮಾಧಿಯಾಗಿರ್ತಕ್ಕಂಥ ಜಗದ್ಗುರು ಏಕದಂಡಿಗೆ ಬಿರುದಾಂಕಿತರಾಗಿರ್ತಕ್ಕಂಥ ಗುರುನಾಥ ಸ್ವಾಮಿಗಳ ವಾಣಿಯಾಗಿದೆ. ನಮ್ಮ ಮೂಲಪೀಠದ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಯಾದಗಿರಿ ಪೀಠದ ಪರಮ ಪೂಜ್ಯ ಶ್ರೀ ಗುರುನಾಥೇಂದ್ರ ಸರಸ್ವತಿಗಳ ವಾಣಿಯಾಗಿದೆ. ಜಗದ್ಗುರು ದೇವೇಂದ್ರ ಸ್ವಾಮಿಗಳ ವಾಣಿ ಅದು ಆಗಿದೆ. ಕಬೀರ್ ದಾಸ್ ತಮಗೆಲ್ಲ ಗೊತ್ತು, ಭಾರತದ ಬಹಳ ದೊಡ್ಡ ಸಂತರು. ಅವ್ರ ಮಾತು ಹೇಳ್ತಾರೆ, ನಾನು ಬಹಳ ಸಲ ಇದನ್ನ ಇಷ್ಟಪಟ್ಟು ಹೇಳ್ತಿರ್ತೀನಿ. लकड़ी पानी में कभी डूबता नहीं, लकड़ी पानी में कभी डूबता नहीं और पानी लकड़ी को कभी डुबाता नहीं.
ನೀರು ಕಟ್ಟಿಗೆಯನ್ನ ಮುಣುಸಂಗಿಲ್ಲ ಮತ್ತು ನೀರಿನೊಳಗ ಕಟ್ಟಿಗೆ ಮುಣಗಂಗಿಲ್ಲ, ಎರಡು ಒಂದೇ. ನೀರಿನೊಳಗ ಕಟ್ಟಿಗೆ ಮುಣಗಂಗಿಲ್ಲ, ಕಟ್ಟಿಗೆಯನ್ನ ನೀರು ಮುಣಸಂಗಿಲ್ಲ. ಬೇಕಾದ್ರೆ ನೋಡ್ರಿ, ಒಂದು ಚಟಾಕಿನ ಕಲ್ಲು ನೀವು ನೀರಾಗ ಹೋಗಿರಿ, ನಿಮ್ ಕಣ್ಣೆದ್ರೆ ತಳಕ್ ಹೋಗ್ತದೆ, ಒಂದೇ ಚಟಾಕಿ. ಆದ್ರೆ 10 ಟನ್ ತೂಕ ಇರ್ತಕ್ಕಂಥ ಒಂದು ಕಟ್ಟಿಗೆ, ಒಂದು ಗಿಡ ನೀವು ನೀರಾಗಿ ಬಿಡ್ರಿ, ಅದು ಪೂರ ಸಮುದ್ರ ತನಕ ತಿಳ್ಕೊಂಡೇ ಹೋಗ್ತದೆ, ಮುಳುಗಂಗಿಲ್ಲ. ನೀರು ಮುಳುಗಂಗಿಲ್ಲ, ಕಟ್ಟಿಗೆ ಮುಳುಗಂಗಿಲ್ಲ. ಅದು ಚಂದದ ಈ ಮಾತು. ಯಾಕೆ ಮುಳುಗಂಗಿಲ್ಲ ಕಟ್ಟಿಗೆ ನೀರಾಗಂದ್ರ, ಇಲ್ಲಿ ಸೈನ್ಸ್ ಉಪನ್ಯಾಸಕರು ಕುಂತಾರೆ, ಭೌತಶಾಸ್ತ್ರ ಉಪನ್ಯಾಸಕರು, ಅದರ ಸಾಂದ್ರತೆ ಕಡಿಮೆ ಇರ್ತದ, ಹಂಗ ಹಿಂಗ ಅಂತ ವೈಜ್ಞಾನಿಕ ಕಾರಣಗಳನ್ನು ಏನೂ ಹೇಳ್ಬೋದು. ಆದ್ರ ಕಟ್ಟಿಗೆ ನೀರೊಳಗೆ ಯಾಕೆ ಮುಳುಗಂಗಿಲ್ಲ ಅಂತಂದ್ರ, ಆ ಕಟ್ಟಿಗೆ ಏನು ಸಸಿಯಾಗಿರ್ತದಲ್ಲ, ಅದೇನು ಗಿಡ ಆಗಿರ್ತದಲ್ಲ, ಅದು ಸಣ್ಣ ಸಸಿಯಾಗಿರ್ತದಲ್ಲ, ಅವಾಗ ಅದಕ್ಕೆ ನೀರು ಕುಡಿಸಿ ಸಲುಹಿರ್ತಕ್ಕಂಥ ತಾಯಿ ಯಾವುದಂದ್ರೆ ಅದೇ ನೀರೇ. ತಾನೇ ನೀರು ಕುಡಿಸಿ ಆಹಾರ ಕೊಟ್ಟು ಬೆಳೆಸಿರ್ತಕ್ಕಂಥ ತನ್ನ ಮಗುವನ್ನ ಅದು ಎಂದೂ ಮುಳುಗಿಸಂಗಿಲ್ಲ ಅಂತ ಕಬೀರ್ ದಾಸರು ಹೇಳ್ತಾರೆ. ಆ ಪ್ರಕಾರ ನಮ್ಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸಮರ್ಥರಾಗಿರ್ತಕ್ಕಂಥ ಗುರುಗಳಿಂದ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ದೊಡ್ಡೇಂದ್ರ ಸ್ವಾಮಿಗಳನ್ನ ದೇವೇಂದ್ರ ಸ್ವಾಮಿಗಳು ಹೆಂಗ್ ಮುಗಿಸ್ತಾರೆ, ಗುರುನಾಥ ಸ್ವಾಮಿಗಳು ಹೆಂಗ್ ಮುಗಿಸ್ತಾರೆ, ಅದಕ್ಕೆ ಆ ಪೀಠದ ಮೇಲೆ ಹೋಗಿ ಕುಂದಿರುವಂತ ಧೈರ್ಯವನ್ನು ಮಾತ್ರ ಮಾಡ್ಬೇಕು, ಹೊರತಾಗಿ ನಾನೇನ್ ಹೇಳಿದೆ ಏನ್ ಕೇಳಿದೆ ಅಂತಕ್ಕಂಥದ್ದನ್ನು ಬಿಡಬೇಕು. ಆ ಪ್ರಕಾರವಾಗಿ ಇವತ್ತು ಅವರು ಗುರುವಾಣಿಯನ್ನ ಹೇಳಿದ. ಅವರಿಗೆ ಎಲ್ಲ ಪೂಜ್ಯ ಪಠಾಧೀಶರ, ಪೀಠಾಧೀಶರ ಶುಭಾಶೀರ್ವಾದ ಇರಲಿ, ನಮ್ಮ ಗುರು ಪರಂಪರೆಯ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅವರು ಮಾತು ಹೇಳಿದ್ರು. ಅಜ್ಜೇಂದ್ರ ಸ್ವಾಮಿಗಳು ಮಾತನಾಡುವಾಗ ಯಾವುದೇ ಸಮಯದ ಮಿತಿ ಇಲ್ಲ ಅಂತಂದ್ರು. ಮತ್ತೀಗ ಅವರಂತೂ ನನಗೆ ಫುಲ್ ಲೈಸೆನ್ಸ್ ಕೊಟ್ರು, ಎಷ್ಟೊತ್ತಾರ ಮಾತಾಡ್ರಿ ಅಂತ. ನಮ್ಮ ಕಾಳ ಸ್ವಾಮಿಗಳು ಒಂದು ಮಾತು ಹೇಳ್ತಿರ್ತಾರೆ, ಎಲ್ಲೋ ಒಂದು ಸಭೆ ಒಳಗೆ ಯಾರಿಗೂ ಕೇಳಿದ್ರಂತ, ಎಷ್ಟೊತ್ತನ ಮಾತಾಡ್ಲಿ ಅಂತ ಕೇಳಿದ್ರಂತ. ಅವ್ರದ್ರಂತ, ನೀವು ದೊಡ್ಡವ್ರಿ, ನಿಮಗೇನು ಹೇಳೋದಲ್ಲ, ನೀವು ಎಷ್ಟೊತ್ತನ ಮಾತಾಡ್ರಿ, ನಾವೊಂದು 10 ನಿಮಿಷ ಕೂಡ್ತೀವಿ ಅಂದ್ರಂತ. ನೀವ್ ಎಷ್ಟೊತ್ತನ ಮಾತಾಡ್ರಿ, ಫ್ರೀ ಇದ್ದೀರಿ, ನಿಮ್ಗೆ ಯಾರು ಕೇಳೋರು, ನಾವು ಕೂಡೋದೊಂದು 10 ನಿಮಿಷ. ನನಗನ್ನಿಸ್ತದ, ನನಗೆ ಇಲ್ಲೊಂದು ಬಹಳ ದೊಡ್ಡ ಧೈರ್ಯ ಅದ. ದೊಡ್ಡೇಂದ್ರ ಸ್ವಾಮಿಗಳ ಧೈರ್ಯಕ್ಕಿಂತ, ಮೌನೇಶ್ವರ ಧೈರ್ಯಕ್ಕಿಂತ ನೀವು ಹೋಗ್ತೀರಿ. ಈಗ ನಿಮ್ ಟಮ್ ಟಮ್, ನಿಮ್ ಜೀಪು, ನಿಮ್ಗೇನ್ ಗಾಡಿ ವ್ಯವಸ್ಥೆ ಮಾಡ್ಯಾರ, ಅವು ಹೊಸ ಮಂದಿ ಡ್ರೈವರ್ಗಳಿಗೆ ಬೇರೆ ಕಡೆ ಕುಂದ್ರಿಸ್ಯಾರ, ನಿಮ್ಗೆ ಗೊತ್ತಿಲ್ಲ. ಹಿಂಗಾಗಿ ಈಗೇನ್ ಹೋಗತನ ಧಾರಾವಾಹಿ ಮುಗಿದಿರ್ತದ, ಸರ್ಕಾರಗಳು ಯಾವ ಆಗ್ತಾವಂತ 9 ರಿಸಲ್ಟ್ ಮುಗಿದು ಹೋಗ್ಯಾವ, ಯಾ ಚಿಂತಿಲ್ಲ. ನೀವು ಕುಂದ್ರಿ, ನಾವು ಕುಂದಿರ್ತೀವಿ. ನನಗೇನ್ ಹೇಳೋದ ನಾ ಹೇಳ್ತೀರಿ, ನಿಮಗೆ ಏಟ್ ಕೇಳ್ಬೇಕಾಗಿದೆ ಅಟ್ ಕೇಳ್ಕೋರಿ, ನಿಮ್ಗೆ ಬೇಕಾದ ಕೇಳ್ಕೋರಿ, ಬೇಡ ಬಿಟ್ಟು ಹೋರಿ, ಮತ್ತೆ ಇಲ್ಲೇ ಬಿಟ್ಟು ಹೋರಿ. ಮೌನೇಶ್ವರ ಸ್ವಾಮಿ ಉಡೇಗಾಯ ಕೋರಿ. ಪುರಾಣ ಮತ್ತು ಪ್ರವಚನಗಳ ಮೂಲ ಉದ್ದೇಶ ಏನಂತಂದ್ರೆ, ನಾನು ಮೊನ್ನೆ ಎಲ್ಲ ಹೇಳಿದೆ, ಜಗತ್ತಿನಲ್ಲಿ ಯಾವ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಪುರಾಣ ಇಲ್ಲ, ಪ್ರವಚನ ಇಲ್ಲ, ಜ್ಞಾನ ಇಲ್ಲ, ತಪಸ್ಸಿಲ್ಲ, ನಮಾಜ್ ಇಲ್ಲ, ಸಂಧ್ಯಾ ವಂದನೆ ಇಲ್ಲ. ಯಾವ್ದಾರ ಒಂದು ದನ, ಒಂದು ಎಮ್ಮಿ ಸಂಧ್ಯಾ ವಂದನ ಮಾಡ್ಕೊಡೋದು ನೋಡಿ.